ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿ ಇರುವ ಐತಿಹಾಸಿಕ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಾಲಯದ ಸಮೀಪ ರಾಜ್ಯ ಹೆದ್ದಾರಿಯ ಚತುಷ್ಪಥ ರಸ್ತೆ ಕಾಮಗಾರಿ ನಡೀತಾ ಇದ್ದು, ರಸ್ತೆ ಅಗಲೀಕರಣಕ್ಕಾಗಿ ದೇವಾಲಯದ ಮುಂಭಾಗದಲ್ಲಿ ಗುರುತುಗಳನ್ನು ಹಾಕಿರುವುದು ಭಕ್ತರಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಕೋಲಾರ ಮಾರ್ಗವಾಗಿ ಸಾಗುವ ಪ್ರಮುಖ ರಾಜ್ಯ ಹೆದ್ದಾರಿಯ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಈ ಕಾಮಗಾರಿಯ ಭಾಗವಾಗಿ ದೇವಾಲಯದ ಎರಡು ಬದಿಗಳಲ್ಲಿ ಮಾರ್ಕಿಂಗ್ ಮಾಡಿರುವುದನ್ನು ಕಂಡು ದೇವಾಲಯದ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಭಕ್ತರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಾಲಯ ಕರ್ನಾಟಕದ ವಿವಿಧ ಜಿಲ್ಲೆಗಳ ಭಕ್ತರ ಆರಾಧ್ಯ ಕ್ಷೇತ್ರವಾಗಿದೆ. ರಾಜ್ಯದಲ್ಲಿ ಮೊಟ್ಟಮೊದಲ ಜಾತ್ರೆ ಆರಂಭವಾಗುವ ಸ್ಥಳದಲ್ಲಿ ಒಂದೆಂಬ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಈ ದೇವಾಲಯ ಹೊಂದಿದೆ. ಪ್ರತಿದಿನ ಸಾವಿರಾರು ಭಕ್ತರ ದೇವರ ದರ್ಶನ ಪಡೆದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸುತ್ತಾರೆ. ರಸ್ತೆ ಅಭಿವೃದ್ಧಿಗೆ ತಮ್ಮ ವಿರೋಧವಿಲ್ಲ, ಆದರೆ ಅಭಿವೃದ್ಧಿಯ ಹೆಸರಲ್ಲಿ ದೇವಾಲಯಕ್ಕೆ ಯಾವುದೇ ರೀತಿಯ ಹಾನಿಯಾಗಬಾರದು ಅಂತ ಭಕ್ತರು ಕೂಡ ಒತ್ತಾಯಿಸಿದ್ದಾರೆ. ಅಗತ್ಯವಿದ್ರೆ ರಸ್ತೆ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿ ದೇವಾಲಯವನ್ನ ಸಂರಕ್ಷಿಸಬೇಕು ಅಂತ ಸರ್ಕಾರ ಹಾಗೂ ರಾಜ್ಯ ಹೆದ್ದಾರಿ ಇಲಾಖೆಯನ್ನ ಆಗ್ರಹ ಮಾಡಿದ್ದಾರೆ. ದೇವಾಲಯ ಉಳಿವಿನ ವಿಚಾರವಾಗಿ ರಾಜ್ಯ ಆಹಾರ ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಡಾ ಕೆ.ಎಚ್. ಮುನಿಯಪ್ಪ ಅವರೊಂದಿಗೆ ಚರ್ಚೆ ಮಾಡಲಾಗಿದೆ ಅಂತ ಭಕ್ತರು ಕೂಡ ತಿಳಿಸಿದ್ದಾರೆ. ಶೀಘ್ರದಲ್ಲೇ ಸಂಬಂಧಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಇದೇ ವೇಳೆ ಜಂಗಮಕೋಟೆ ಎಚ್ ಕ್ರಾಸ್ ಮಾರ್ಗದಲ್ಲಿ ನಡೆಯುತ್ತಾ ಇರುವ ರಸ್ತೆ ಕಾಮಗಾರಿಯಿಂದ ನೂರಾರು ವರ್ಷಗಳ ಸಾಲು ಮರಗಳಿಗೂ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಕಮ್ಮಿ 110 ಹಂಗಾಗಿದೆ ದೇವಸ್ಥಾನ ಕಳಿಸಿ. ಮುಂಚೆಯಲ್ಲಿ ದೀಪ ಅನ್ಸೋರು ಯಾರಿಲ್ಲ. ನಮ್ಮ ಅಜ್ಜಿ ನಮ್ಮ ತಂದೆಯವ್ರ ತಾಯಿ ದೀಪ ಅನಿಸ್ತಾ ಇದ್ದಿದ್ದು. ನಾವು ಊರಲ್ಲಿ ಸಂಸಾರ ಇದ್ದಿದ್ದು. ಆಮೇಲೆ ಮೂಲ ಫಸ್ಟ್ ನಾವು ಇಲ್ಲಿಗೆ ಬಂದಿದ್ದು ಎಕ್ಸ್ಪ್ರೆಸ್ಸಲ್ಲಿ. ಇಲ್ಲಿ ಯಾರು ಇರಲಿಲ್ಲ ಆ ಕಾಲದಲ್ಲಿ, ನರಪಳ್ಳಿಯನ್ನವ್ರು ಇರಲಿಲ್ಲ. ಆಮೇಲೆ ನೋಡಿ ಅಭಿವೃದ್ಧಿ ಆಗ್ತಾ ಈ ಥರ ಆಗಿದೆ. ದೇವಸ್ಥಾನ ನೋಡಿ ಈಗ ಮಾರ್ಕ್ ಈ ಥರ ಮಾಡಿದ್ದಾರೆ. ನೋಡಿ ಮುಂಚೆ ಅಲ್ಲಿ ಮಾಡಿದ್ದಾರೆ, ಈಗ ಇಲ್ಲಿ ಹಾಕಿದ್ದಾರೆ. ಜಾಸ್ತಿ ಆಗ್ತದ್ದು ಅದು ಮಾಡಿದ್ದಾರೆ. ಏನೋ ದಯವಿಟ್ಟು ಸರ್ಕಾರದಿಂದ ನಾವು ಇದನ್ನು ಉಳಿಸ್ಕೊಡ್ಬೇಕು ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಹಳೆ ದೇವಸ್ಥಾನ ಜಾತ್ರೆ ಆಗುತ್ತೆ ಇಲ್ಲಿ ವರ್ಷಕ್ಕೊಂದು ಸಾರಿ. ದೀಪಾವಳಿ ಆದಮೇಲೆ ಒಂದು ತಿಂಗಳಿಗೆ ಫಸ್ಟ್ ಜಾತ್ರೆ, ಇಡೀ ಕರ್ನಾಟಕದಲ್ಲಿ ಫಸ್ಟ್ ಜಾತ್ರೆ ನಮ್ಮದೇ ಎಚ್ ಕ್ರಾಸಲ್ಲಿ ಆಗ್ಬೋದು. ಮೂಲ ಇನ್ನು ಇಡೀ ಇದರಲ್ಲೇ ಕರ್ನಾಟಕದಲ್ಲಿ ಫಸ್ಟ್ ಜಾತ್ರೆ ಆಗೋದಿಲ್ಲ. ನೋಡಿ ಹಿಂಗೆ ಅಭಿವೃದ್ಧಿ ಆಗ್ತಾ ಈ ಥರ ಮಾಡಿದ್ದಾರೆ. ಅದೇನಂತ ಅರ್ಥ ಆಗ್ತಿಲ್ಲ ನಮಗೆ. ಫಸ್ಟ್ ನೋಡಿ ಅಲ್ಲಲ್ಲಿ ಮಾಡಿದ್ದಾರೆ, ಇಲ್ಲಿ ಹಾಕಿದ್ದಾರೆ. ದಯವಿಟ್ಟು ನಿಮ್ಮ ಕಡೆಯಿಂದ ಏನನ್ನ ಸರ್ಕಾರದ ಪರವಾಗಿ ಇದು ಮಾಡಿ ಉಳಿಸ್ಕೊಡ್ಬೇಕು ಅಂತ ದೇವಸ್ಥಾನ ಉಳಿಸ್ಕೊಡಿ. ನಮ್ಮ ಹೆಸರು ರಾಮದಾಸ್ ಅಂತೇಳಿ. ನಾವು ಬಟ್ಟೆ ಅಂಗಡಿ. ನಾವು ಬಂದು 50 ವರ್ಷ ಆಯಿತು. 50 ವರ್ಷದಿಂದ ದೇವಸ್ಥಾನ ಬೆಳಗ್ಗೆ ಬಂದು ದರ್ಶನ ಮಾಡಿ ಆ ದೇವಸ್ಥಾನ ಬಾಗಿಲು ತೆಗೆಯೋದು. ಅದರಿಂದ ನಾವು ಇಷ್ಟು ಮಾತ್ರ ಉದ್ಧಾರಕ್ಕೆ ಆಗಿರೋದು. ಅದರಿಂದ ದೇವಸ್ಥಾನ ಉಳಿಸ್ಕೊಡ್ಬೇಕು ನಮ್ಗೆ ಅಂತೇಳಿ ನಾವು ಹೇಳ್ತಾ ಇರೋದು. ದೇವರಾಜ್ ಅಂತ, ಎಚ್ ಕ್ರಾಸ್ ನಮ್ಮದು ಇವಾಗ 66 ವರ್ಷ ಆಗಿರ್ಬೋದು ಅಂದಾಜು. 66 ವರ್ಷದಿಂದ ಈ ದೇವಸ್ಥಾನ ಹುಟ್ಟಕ್ಕೆ ಮೊದಲಿಂದನೂ ಓಪನ್ ಆಗಿರೋ ದೇವಸ್ಥಾನ. ಆ ದೇವಸ್ಥಾನ ಆದಮೇಲೆ ಎಚ್ ಕ್ರಾಸ್ ಇಷ್ಟು ಇಂಪ್ರೂವ್ ಆಗಬೇಕಾದ್ರೆ ಆ ದೇವಸ್ಥಾನನೇ ಕಾರಣ. ಆ ದೇವಸ್ಥಾನ ವರ್ಷಕ್ಕೊಂದು ಸಾರಿ ಜಾತ್ರೆ ನಡೀತಾ ಇರೋದಂತೂ ಎಷ್ಟೋ ವರ್ಷಗಳಿಂದ ಹಿಂಗೆ ನಡ್ಕೊಂಬರ್ತಾ ಇತ್ತು. ಇವತ್ತು ನೋಡಿ ಈ ಥರ ಹಿಂಗೆ ದೇವಸ್ಥಾನನೇ ಅರ್ಧ ಮುಕ್ಕಾಲು ಭಾಗ ತೆಗೆದಾಕಂಗೆ ಮಾಡ್ತಾ ಇದ್ದಾರೆ. ಮುಂಚೆ ಅಲ್ಲಿಗೆ ಹಾಕಿದ್ರು, ಇವಾಗ ಒಂದು 10-15 ಅಡಿ ಈ ಕಡೆ ಹಾಕ್ಯವ್ರೆ. ಆ ದೇವಸ್ಥಾನ ಇರೋದೇ ಇಲ್ಲ. ದೇವಸ್ಥಾನ ಉಳಿಸ್ಬೇಕು ಅಂತ ನಾವು ಎಲ್ಲ ಸೇರಿ ಹೇಳ್ತಾ ಇದ್ದೀವಿ. ನಾನು ಹುಟ್ಟಿ 45-46 ವರ್ಷ ಆಯಿತು. ನಾನು ಚಿಕ್ಕ ಮಗುವಿಂದ ಇದೇ ಎಚ್ ಕ್ರಾಸ್ ಗ್ರಾಮ ಇದ್ದೆವು. ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಸುಮಾರು ಆಂಧ್ರ, ತಮಿಳುನಾಡು ಗಡಿಭಾಗಲಿಂದ, ಬಳ್ಳಾರಿ, ಹೊಸಪೇಟೆಯಿಂದ ವರ್ಷಕ್ಕೊಂದ್ಸರಿ ನಡೆಯುವಂಥ ಅದ್ಧೂರಿಯಾದ ಸೀತಾರಾಮಾಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಎಲ್ಲರೂ ಬರ್ತಾರೆ. ಅಂಥ ರಥೋತ್ಸವನ ಇವತ್ತು ರಸ್ತೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ದೇವಸ್ಥಾನನೇ ಶಿಥಿಲಗೊಳಿಸಬೇಕು ಅಂತೇಳಿ ಸರ್ಕಾರ ಮಾಡಿದೆಯೋ ಅಥವಾ ಬೇರೆಯವ್ರು ಮಾಡಿದಾರೋ ಗೊತ್ತಿಲ್ಲ. ರಸ್ತೆ ಅಭಿವೃದ್ಧಿ ಆಗಲಿ, ನಾವು ಸಂತೋಷನೇ. ರಸ್ತೆ ಅಭಿವೃದ್ಧಿಗೆ ನಾವು ಯಾವುದೇ ತೊಂದರೆ ಮಾಡೋದಿಲ್ಲ. ಆದರೆ ಪುರಾತನವಾದ ರಸ್ತೆ ಮಾಡಿ ಅಂತ ಯಾರೂ ಹೇಳೋದಿಲ್ಲ. ಇವತ್ತು ನಾವಿಷ್ಟು ಜನ ಸೇರೋದು, ಇನ್ನೂ ಜನ ಬರ್ತಾರೆ. ಇವತ್ತೇನಾದರೂ ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಫಸ್ಟು. ಆದರೆ ಈ ಒಂದು ವಾರದಿಂದ ಈಚೆಗೆ ಇನ್ನೂ 10-15 ಅಡಿ ಒಳಗಡೆ ಹಾಕಿದ್ದಾರೆ. ಇದು ಯಾರ ಕೈವಾಡ ಅಂತ ಯಾರಿಗೂ ಗೊತ್ತಿಲ್ಲ. ಇದು ರಾಜಕೀಯ ಪ್ರೇರಿತನೋ ಅಥವಾ ಬೇರೆ ಇನ್ಯಾವುದಾದ್ರೂ ಪಿತೂರಿಗಳು ನಡೆದಿದೆಯೋ ಅಂತ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೇಳೋದೇನು ಅಂತಂದರೆ, ಈ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ನಾವಿಲ್ಲಿರುವಂಥ ಸ್ಥಳೀಯರಾಗಲಿ ಭಕ್ತಾದಿಗಳಾಗಲಿ ಯಾರೂ ಸಹ ಬಿಡೋದಿಲ್ಲ ಅಂತ ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಇದನ್ನು ಸರ್ಕಾರದವರು ಗಮನಕ್ಕೆ ತಗೊಬೇಕು. ಈ ಏನು
ರಸ್ತೆ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಅವರು ಇದನ್ನು ಖಂಡಿತ ತಲೆಗೆ ತಗೊಂಡು ಈ ದೇವಸ್ಥಾನನ ಉಳಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಭಾಗ್ಯಮ್ಮ ಸರ್, ಈ ದೇವ್ರು ನಂಬಿರೋರು ಯಾರೂ ಕೆಟ್ಟಿಲ್ಲ. ಈ ದೇವಸ್ಥಾನಕ್ಕೆ ಏನಾದರೂ ತೊಂದರೆ ಮಾಡಿದರೆ ಸರ್ವನಾಶನ ಆಗ್ತಾರೆ, ಉದ್ಧಾರ ಆಗಲ್ಲ. ಈ ದೇವಸ್ಥಾನಕ್ಕೆ ಮೋಸ ಮಾಡಬಾರ್ದು. ಯಾವ ಜನಗಳೇ ಆಗಲಿ, ಸರ್ಕಾರ ಆಗಲಿ, ಯಾರು ಈ ಆಂಜನೇಯ ಸ್ವಾಮಿಕ ಶನಿಮಹಾತ್ಮ ಸ್ವಾಮಿಕ ಈ ಎರಡು ದೇವಸ್ಥಾನಕ್ಕೆ ಮೋಸ ಮಾಡೋರಂದ್ರೆ ಅವ್ರ ಸರ್ವನಾಶನ, ಅವ್ರ ವಂಶ ಸರ್ವನಾಶನ ಆಗ್ತೈತೆ. ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ದೇವಸ್ಥಾನನ ಉಳಿಸ್ಕೊಡ್ಬೇಕು. ಎಲ್ಲ ಭಕ್ತಾದಿಗಳು, ಸರ್ಕಾರ, ಇದಕ್ಕೆ ಬೇಕಾಗಿರೋ ಜನಗಳು ಇದಕ್ಕೆಲ್ಲ ಸೇರಿ ದೇವಸ್ಥಾನ ಉಳಿಸ್ಕೊಡ್ಬೇಕು ಸರ್. ಇಲ್ಲಾಂದರೆ ಈ ದೇವಸ್ಥಾನ ಕೈ ಹಾಕೋರು ಅಂದರೆ ಸರ್ವನಾಶನ ಆಗೋಗ್ತಾರೆ ಸರ್. ಭಾರಿ ಸತ್ಯವಾದ ದೇವರು ಆಂಜನೇಯನು, ಸೀತಾರಾಮ ಆಂಜನೇಯ ಸ್ವಾಮಿ ಸರ್. ದೇವಾಲಯ ಉಳಿವಿಗಾಗಿ ಭಕ್ತರು ಸಂಘಟಿತರಾಗಿ ಹೋರಾಟ ನಡೆಸಲು ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಯಾವ ಸ್ವರೂಪ ಪಡೆಯುತ್ತೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿ ಶಿವಪ್ರಸಾದ, ದೇವಾಲಯದ ಸೇವಾಕರ್ತ ಸುರೇಶ್ ಕುಮಾರ್, ಭಕ್ತೆ ಭಾಗ್ಯಮ್ಮ, ಹೊಸಕೋಟೆ ತಾಲೂಕು ಹಿಟ್ಟಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮೂರ್ತಿ, ದೇವರಾಜ್, ರಾಮದಾಸ್ ಸೇರಿ ಅನೇಕ ಭಕ್ತರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಏಜ್ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.